ನಮಸ್ಕಾರ, ವೆಲ್ಕಮ್ ಟು ಐಶುಲಾಕ್ಸ್ ಕನ್ನಡ. ಆಕ್ಚುಲಿ ಇವತ್ತು ಮೀಶೋದಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದೆ. ಅದ್ರದ್ದು ರಿವ್ಯೂ ಹೇಗಿದೆ ಅಂದರೆ ಅದು ಯಾವ ಥರ ಇದೆ ಆ ಪ್ರಾಡಕ್ಟ್ಸ್ ಎಲ್ಲ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ಶುಕ್ರವಾರ, ಇನ್ನೂ ವಾರ ಮಾಡೋದು ಬೇರೆ ಬಾಕಿ ಇದೆ. ಟೈಮ್ ಆಗಲೇ 4:10. ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಎಲ್ಲನೂ ಬೇಗ ವಾರ ಮಾಡಬೇಕು. ಇವಾಗಂತೂ ಈ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮಾತ್ರ. ಅದಕ್ಕೆ ಸ್ವಲ್ಪ ಅಂದರೆ ಒಂದು 8 to 9 ಪ್ರಾಡಕ್ಟ್ಸ್ ಏನೋ ಬಂದಿದ್ದು ಅನ್ಸುತ್ತೆ. ಒಂದೆರಡು ಡ್ರೆಸ್ಸು, ಹಾಗೆ ಒಂದೆರಡು ವಾಚ್ಗಳು, ಹಾಗೆ ಒಂದು ಸ್ಟೋರೇಜ್ ಬಾಕ್ಸು ಮತ್ತು ಕ್ಲಚಸ್, ಈ ಥರ ಸಮಥಿಂಗ್. ಅಂದರೆ ಒಂದೇ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ತರಿಸಿದ್ದು. ಈ ಥರ ಕಮ್ಮಿ ಪ್ರೈಸಲ್ಲೆಲ್ಲ ತರಿಸಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಹಾಗೆ ನಿಮಗೆ ತೋರಿಸ್ಬೇಕು ಅಂತಂದ್ರೂ ಈ ಕಮ್ಮಿ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ಬೇಕು. ಯಾಕಂತಂದರೆ ನೀವು ತರಿಸ್ಕೊಂಡಾಗ ನನ್ನ ಬೈಕೋಬಾರ್ದಲ್ಲ, ನನ್ನ ಅಯ್ಯೋ ಇವಳು ಯಾವ ಥರ ಪ್ರಾಡಕ್ಟ್ಸ್ ತೋರಿಸಿದಾಳೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಿರೋದು. ಹಾಗೆ ನನ್ನ ಮೀಶೋ ಅರ್ನಿಂಗ್ಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ಆದಷ್ಟು ಬೇಗ ನಾನು ಅಪ್ಡೇಟ್ ಕೊಡ್ತೀನಿ, ಯಾಕಂದರೆ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಖಂಡಿತ ಇದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಟೈಮ್ ತಗೊಂಡು ಖಂಡಿತ ನಾನು ಅಪ್ಡೇಟ್ ತಗೊಳ್ತೀನಿ. ಈ ಡೈಲಿ ಅಪ್ಡೇಟ್ನ ನೀವು ಖಂಡಿತ ಮಿಸ್ ಮಾಡ್ಕೊಬಿಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವಾಗ ಫಸ್ಟ್ ಪ್ರಾಡಕ್ಟ್ನ ನಾನು ಓಪನ್ ಮಾಡಿಬಿಡ್ತೀನಿ. ಇದು ಫಸ್ಟ್ ಒನ್ನು ಕ್ಲಚಸ್ಸು. ಅಂದರೆ ಇವಾಗ ಹೇರ್ ಕ್ಲಿಪ್ಸ್ ಎಲ್ಲ ಹಾಕ್ತಿರ್ತೀವಲ್ಲ ನಾವು, ಆ ಥರ ಕ್ಲಿಪ್ಸ್ ಇದು ನಾನು ಹೊರಗಡೆ ಕೇಳಿದಾಗ ಒಂದು ಕ್ಲಿಪ್ಗೆನೇ ಸುಮಾರು ಅಂದರೂ ನನಗೆ ಎಷ್ಟು 80 ರೂಪೀಸ್ 150 ರೂಪೀಸ್ ಆ ಥರ ಹೇಳಿದ್ರು. ತುಂಬ ದೊಡ್ಡದಾಗಿದೆ ಮಾತ್ರ. ಇದು ಪ್ಯಾಕ್ ಆಫ್ 6 ನಮಗೆ ಸಿಗುತ್ತೆ. ತುಂಬ ಕಲರ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದು, ಎಷ್ಟೇ ದಪ್ಪು ತಲೆ ಅಂದರೆ ದಪ್ಪು ಜಾಸ್ತಿ ಕೂದಲಿರೋರ್ಗೂ ಕೂಡ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಕಲರ್ಸ್ ಕಾಂಬಿನೇಷನ್ ಯಾವ ಥರ ಇದೆ ಅಂತ. ಎಲ್ಲರ ಹೆಣ್ಣು ಮಕ್ಕಳ ಫೇವ್ರೇಟ್ ಬೇಬಿ ಪಿಂಕ್. ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಬಲ್ಬ್ನ ಕರೆಕ್ಟಾಗಿ ಹಾಕಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ವೈಟ್ ಕಲರ್, ಎಲ್ರಿಗೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಈ ಬ್ಲ್ಯಾಕ್ ಒಂದು, ಈ ಬ್ಲ್ಯಾಕ್ ನೋಡ್ತಿದ್ರೆ ನನಗೆ ಕರಡಿ ನೆನಪಾಗ್ತಿರುತ್ತೆ, ನಿಜವಾಗ್ಲೂ ಅದೇ ಥರ ಕಾಣಿಸ್ತಿರೋದು ಇದು. ನೆಕ್ಸ್ಟು ಈ ಗ್ರೇ ಕಲರ್, ಈ ಗ್ರೇನು ಅಷ್ಟೇನೆ ತುಂಬ ಚೆನ್ನಾಗಿದೆ. ಎಲ್ಲ ಕ್ಲಚಸ್ಸು ಅಷ್ಟೇ ನೋಡ್ತಿರ್ಬೋದು ನೀವು. 6 ಕ್ಲಚಸ್ ಇದೆ, ವೈಟು, ಬೇಬಿ ಪಿಂಕು, ಮತ್ತು ಇದೊಂಥರ ಲ್ಯಾವೆಂಡರ್ ಕಲರು, ಬ್ಲ್ಯಾಕ್ ಕಲರು, ಗ್ರೇ ಕಲರು, ಮತ್ತು ಇದು ಪೀಚ್ ಕಲರು. ಎಲ್ಲದೂ ಚೆನ್ನಾಗಿದೆ. ಜಸ್ಟ್ 150 ರೂಪೀಸ್ ಅಷ್ಟೇನೆ. ಏನಾರ ಪ್ರೈಸಸ್ ಹೆಚ್ಚು ಕಮ್ಮಿ ಆಗಿದ್ರೂ ಒಂದು 5 ರೂಪಾಯಿ 10 ರೂಪಾಯಿ ಅಷ್ಟೇ ಹೆಚ್ಚು ಕಮ್ಮಿ ಆಗಿರುತ್ತೆ, ಜಾಸ್ತಿ ಎಲ್ಲ ಏನು ಹೆಚ್ಚು ಕಮ್ಮಿ ಆಗಿರಲ್ಲ. ತುಂಬ ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಅದಕ್ಕೋಸ್ಕರ ತೋರಿಸ್ತಿರೋದು ನಾನು. ಆರಾಮಾಗಿ ನೀವು ಈ ಥರ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ವೇರ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ. ಡೈಲಿ ವೇರ್ಸ್ಗಂತೂ ಇಲ್ಲಾಂದರೆ ಪಾರ್ಟಿ ಫಂಕ್ಷನ್ಸ್ ಆ ಥರ ಏನಾದ್ರು ಈ ಥರ ಕ್ಲಚಸ್ನೆಲ್ಲ ನೀವು ವೇರ್ ಮಾಡ್ತೀರಾ ಅಂತಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಇದ್ರ ಲಿಂಕ್ನು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಮೀಶೋದಲ್ಲಿ. ನಿಮ್ಗೆ ಏನಾರು ಇಷ್ಟ, ಇನ್ನು ನೀವು ಕೂಡ ರಿವ್ಯೂಸ್ಗಳನ್ನ ನೋಡಿ. ಹಾಗೆ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಕೂಡ ನೀವು ಬೈ ಮಾಡ್ಬೋದು. ಇದು ಫಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ನೋಡಿ ಈ ಥರ ಬಾಕ್ಸಲ್ಲಿ ಕಳಿಸ್ಕೊಡ್ತಾರೆ ನಮಗೆ. ಪ್ಯಾಕಿಂಗು ಅಷ್ಟೇ ಇತ್ತೀಚಿಗೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಕವರ್ಗಿಂತ ನನಗೆ ಕಳಿಸ್ಕೊಡ್ತಿರೋ ಬಾಕ್ಸ್ಗಳ ಮೇಲೆ ತುಂಬ ಪ್ರೀತಿ ಬರ್ತಿದೆ. ಯಾಕಂದರೆ ಈ ಬಾಕ್ಸ್ಗಳನ್ನ ನಾವು ಸ್ವಲ್ಪ ರಿಯೂಸ್ ಮಾಡ್ಬೋದು ಅಲ್ವಾ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವಾಚು. ಈ ವಾಚ್ಗಳನ್ನ ನಾವು ಹೊರಗಡೆ ತೊಗೊಳ್ತೀವಿ ಅಲ್ವ, ಅದೆಲ್ಲದಕ್ಕಿಂತ ನಾವು ಈ ಥರ ವಾಚ್ಗಳನ್ನ ಬೈ ಮಾಡಿಬಿಟ್ರೆ ತುಂಬ ಈಸಿ. ಯಾಕೆ ಅಂತಂದರೆ ಅದು ನಮಗೆ ಹಾಳಾದರೂ ಕೆಟ್ಟೋದ್ರೂ ಹೊಟ್ಟೆ ಉರಿಯಲ್ಲ, ಅದಕ್ಕೋಸ್ಕರ. ಇದು ಪಾರ್ಟಿ ವೇರ್ ವಾಚು. ನೋಡ್ತಿರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಮಾತ್ರ ಈ ವಾಚು. ಇಲ್ಲೆಲ್ಲ ಸ್ಟೋನ್ ಕೊಟ್ಟಿದ್ದಾರೆ. ಇದು ಒಂಥರ ಈ ಬ್ರೌನಿಶ್ ಒಂಥರ ಗೋಲ್ಡ್ ಥರ ಇದೆ ಇದು ವಾಚ್. ಇದು ಪಾರ್ಟಿ ವೇರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ನಾವೆಲ್ಲ ವೇರ್ ಮಾಡಿದ್ವಿ ಅಂತಂದರೆ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಎಡಗೈಗೆ ಅಲ್ವಾ ವೇರ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಈ ವಾಚ್ ಅಂತೂ. ನಿಮಗೂ ಏನಾದ್ರು ಬೇಕು ಅಂತಂದರೆ ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ತುಂಬ ಕಮ್ಮಿ ಪ್ರೈಸಲ್ಲಿ ಇದೆ ಈ ವಾಚು. ಆದಷ್ಟೆಲ್ಲ ಕಮ್ಮಿ ಪ್ರೈಸಲ್ಲಿ ಇರುವಂಥ ವಾಚಸ್ನೇ ನಾನು ತರಿಸ್ತಿರೋದು. ತುಂಬ ಚೆನ್ನಾಗಿದೆ ಈ ವಾಚು ಕೂಡ ಅಷ್ಟೇ. ತುಂಬ ಸೇಫಾಗಿ ಕಳಿಸ್ಕೊಡ್ತಾರೆ. ಮತ್ತು ಏನಾದರೂ ಈ ಚೈನಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಲೂಸ್ ಆಗ್ತಿದೆ, ಜಾಸ್ತಿ ಆಗ್ತಿದೆ ಅಂತಂದರೆ ನೀವು ಈ ವಾಚ್ ಶಾಪಲ್ಲೆಲ್ಲ ಹೋಗಿ ನೀವು ಕಟ್ ಮಾಡಿಸ್ಕೋಬೋದು. ಅಂದರೆ ನಿಮ್ಮದು ಈ ರಿಸ್ಟ್ ಇರುತ್ತಲ್ಲ, ಆ ರಿಸ್ಟು ಅಳತೆ ಏನಿರುತ್ತೆ ಅದ್ರ ಸಮವಾಗಿ ನೀವು ಕಟ್ ಮಾಡಿಸ್ಕೋಬೋದು. ಈ ಥರ ಪಾಕೆಟಲ್ಲಿ ಹಾಕ್ಕೊಡ್ತಾರೆ. ಈ ಕಾಸ್ಟ್ಲಿ ವಾಚೆಲ್ಲ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ, ಅಂದರೆ ಕೆಲವೊಬ್ರು ವಾಚ್ಗಳನ್ನೆಲ್ಲ ಬಿಟ್ಬಿಟ್ಟು ಮರ್ತು ಬರೋದು ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಗೆ ಅದೆಲ್ಲ ಮೇಂಟೆನೆನ್ಸ್ ಕಷ್ಟ. ಮತ್ತು ಈ ಗೆಜೆಟ್ಸ್ಗೆಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದ್ರು ನೀವು ಈ ಥರ ವಾಚ್ನ ತೊಗೋಬೋದು. ಇನ್ನು ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಅಷ್ಟೇನೆ ಒಂದು ವಾಚೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ. ಇದ್ರ ಪ್ಯಾಕಿಂಗೇ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸೇಫಾಗಿ ಕಳಿಸ್ಕೊಟ್ಟಿದ್ದಾರೆ. ಬಟ್ ಇದನ್ನು ತುಂಬ ಕಮ್ಮಿ ಪ್ರೈಸ್ ವಾಚ್ ಅಂದರೆ ಯಾರೂ ನಂಬಲ್ಲ. ನಾನು ಎಷ್ಟು 195 ಏನೋ ಪೇ ಮಾಡಿದೆ ಅಂತ ಅನಿಸುತ್ತೆ ಅಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ರೌನಿಶ್ ವಾಚ್ ಇದು.
ಇದ್ರದ್ದು ಡಿಸೈನೇ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಮಾತ್ರ. ಇದ್ರ ಡಿಸೈನು ಹಾಕೊಂಡ್ರೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ಆ ಫಸ್ಟ್ ಒಂದು ತೋರಿಸಿದ ವಾಚ್ ಎಲ್ಲ ಹೆಂಗೆ ಅಂತಂದರೆ ಪಾರ್ಟಿ ವೇಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಡೈಲಿ ಯೂಸ್ಗೆಲ್ಲ ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ. ಬಟ್ ಇದು ಡೈಲಿ ಯೂಸ್ಗೆ ನೀವು ವೆಸ್ಟರ್ನ್ ಔಟ್ಫಿಟಾರು ಹಾಕೋಬೋದು, ಅಥವಾ ಟ್ರೆಡಿಷ್ನಲ್ ಔಟ್ಫಿಟಾರು ಹಾಕೋಬೋದು, ಸ್ಯಾರಿ ಹಾಕೊಂಡಾದ್ರೂ ಈ ಥರ ವಾಚ್ ಹಾಕೋಬೋದು, ಅಥವಾ ಜೀನ್ಸ್ ಹಾಕೊಂಡಾದ್ರೂ ಈ ಥರ ವಾಚ್ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ವೆಸ್ಟರ್ನ್ ಮತ್ತು ಏನೋ ಟ್ರೆಡಿಷ್ನಲ್ ಔಟ್ಫಿಟ್ ಎರಡಕ್ಕೂ. ಇದು ಅಷ್ಟೇ ನನಗೆ ಸ್ವಲ್ಪ ಲೂಸ್ ಇದೆ, ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಒಂದೆರಡು ಚೈನ್ ಇರುತ್ತಲ್ಲ ಇದನ್ನು ಕಟ್ ಮಾಡಿಸ್ಕೊ ಬನ್ನಿ, ಕರೆಕ್ಟ್ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು, ಅಥವಾ 1 ಅಥವಾ 2 ಈ ಥರ ಕಟ್ ಮಾಡಿಸ್ತೀನಿ. ಯಾಕಂದರೆ ನಾವು ವಾಚ್ ಅಂಗಡಿಲಿ ವಾಚ್ ತೊಗೊಂಡ್ರು ಅಷ್ಟೇ ನಾವು ಅಲ್ಲಿ ವಾಚ್ನ ಕಟ್ ಮಾಡಿ ತೊಗೊಳೋದಲ್ಲ, ಯಾಕಂದರೆ ಒಬ್ಬೊಬ್ರದ್ದು ರಿಸ್ಟ್ ಸೈಜ್ ಒಂದೊಂದು ಥರ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಪಕ್ಕ ಟೈಮ್ಗೆ ಎಲ್ಲ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಟೈಮ್ ಚೆನ್ನಾಗಿ ಇರಬೇಕು ಅಂತ ಹೇಳ್ತಾರಲ್ಲ, ನಮ್ಮ ಟೈಮ್ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರತಿನಿತ್ಯ ವಾಚ್ನ ವೇರ್ ಮಾಡಲೇಬೇಕಾಗುತ್ತಿಲ್ಲ ಅಂತಂದರೆ ನಾವು ಯಾವುದೋ ಟೈಮಲ್ಲಿ ಮಾಡಬೇಕಾದ್ರೆ ಕೆಲಸನ ಇನ್ಯಾವುದೋ ಟೈಮಲ್ಲಿ ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನನಗೆ ಈ ಥರ ತುಂಬ ಬ್ರ್ಯಾಂಡೆಡ್ ವಾಚ್ಗಳೆಲ್ಲ ತೊಗೊಳೋದ್ಕಿಂತ ಈ ಥರ ತುಂಬ ಕಮ್ಮಿ ಪ್ರೈಸಲ್ಲಿ ವಾಚ್ಗಳನ್ನ ತೊಗೊಳೋದಂದ್ರೆ ತುಂಬಾ ಇಷ್ಟ. ನಾನು ಈ ಕಾಲೇಜ್ ಟೈಮಲ್ಲಿ ತುಂಬಾ ವಾಚ್ಗಳನ್ನ ವೇರ್ ಮಾಡ್ತಾಯಿದ್ದೆ, ಬಟ್ ಬರ್ತಾ ಬರ್ತಾ ಕ್ರಮೇಣ ಕಮ್ಮಿ ಮಾಡಿಬಿಟ್ಟೆ. ಇವಾಗಲೂ ಅಷ್ಟೇನೆ ಜಾಸ್ತಿ ಹಾಕಲ್ಲ, ಬಟ್ ಇನ್ಮೇಲೆ ಹಾಕೋಬೇಕು ಅಂತಂದ್ಬಿಟ್ಟು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಪ್ಯಾಕಿಂಗು ಅಷ್ಟೇ ಈ ಥರ ಬೆಂಡೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಸೇಫಾಗಿ ನಮಗೆ ಬಂದು ತಲುಪುತ್ತೆ. ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡ್ಬೋದಲ್ವಾ, ರಿಟರ್ನ್ ಆಪ್ಷನ್ ಎಲ್ಲ ಇರೋದೇ ಅದಕ್ಕೋಸ್ಕರ ನಮಗೆ. ಈ ಮೀಶೋ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು. ಬಟ್ ಈ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಹೆಂಗೆ ಅಂತಂದರೆ ಸೇಮ್ ಪ್ರಾಡಕ್ಟ್ಸ್, ಸೇಮ್ ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನೇ ಎಲ್ಲ ಕಡೆ ಅಪ್ಲೋಡ್ ಮಾಡಿರ್ತಾರೆ, ಬಟ್ ಡಿಫ್ರೆಂಟ್ ಪ್ರೈಸಸ್ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಈಗ ಅಮೆಝಾನಲ್ಲಿ ಅದಕ್ಕೆ ಒಂದು 40% ಅವ್ರಿಗೆ ಕೊಡಬೇಕಾಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಅಂತಂದರೆ ಒಂದು 35% ಅವ್ರಿಗೆ ಕೊಡಬೇಕಾಗುತ್ತೆ. ಬಟ್ ಮೀಶೋದವರು ಪರ್ಸೆಂಟೇಜ್ ಕಮ್ಮಿ ತೊಗೊಳ್ತಿರೋದ್ರಿಂದ ನಮಗೆ ಕಮ್ಮಿ ಪ್ರೈಸ್ನ ನಮಗೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಮತ್ತು ಅದೇ ರೀತಿ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ತರಿಸ್ತಾರೆ. ಮುಂಚೆ ಎಲ್ಲ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬರ್ತಿರಲಿಲ್ಲ, ಅದಂತೂ ನಿಜ, ನಾನು ಒಪ್ಕೊಳ್ತೀನಿ. ಯಾಕೆ ಅಂತಂದರೆ ತುಂಬ ತರಿಸ್ಬಿಟ್ಟು ಡಿಸಪಾಯಿಂಟ್ ಆಗಿರೋದು ಉಂಟು ನನ್ನ ಕಾಲೇಜ್ ಡೇಸಲ್ಲಿ. ಬಟ್ ಇವಾಗ ತರಿಸ್ತಿದ್ದೀನಲ್ಲ ಪ್ರಾಡಕ್ಟ್ಸ್ ಒಂದೊಂದು ಕೂಡ ಒಂದೊಂದು ಥರ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಅಷ್ಟೇ ತುಂಬ ನಿಮಗೆ ನಾನು ರಿವ್ಯೂ ನಾನು ನೋಡಿ ನನಗೆ ಇಷ್ಟ ಆದರೆ ಅಷ್ಟೇ ನಿಮಗೆ ತೋರಿಸೋದು. ಕೆಲವೊಂದ್ಸಲ ನಾನು ತರಿಸೋ ಪ್ರಾಡಕ್ಟ್ ನನಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಎಗೇನ್ ಅದನ್ನು ನಾನು ರಿಟರ್ನ್ ಹಾಕ್ಬಿಡ್ತೀನಿ, ಅದನ್ನು ಇಟ್ಕೊಳ್ಳೋಕೆ ಹೋಗಲ್ಲ, ನಿಮಗೆ ತೋರ್ಸೋಕೆ ಹೋಗಲ್ಲ. ನನಗೆ ಇಷ್ಟ ಆದರೆ ಮಾತ್ರ ಅಷ್ಟೇ ನಾನು ನಿಮಗೆ ತೋರಿಸೋದು. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಫೇಸ್ ಮಸಾಜರ್. ಬಾಡಿ ಮಸಾಜರ್ ಕೂಡ ಇದೆ, ಫೇಸ್ ಮಸಾಜರ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಕ್ವಾಲಿಟಿಯಾಗಿ ಬಂದಿದೆ. ಇದು ಎರಡು ನನಗೆ ಕಾಂಬೋ ಸೆಟ್ಟಲ್ಲಿ ಸಿಕ್ಕಿದ್ದು, ತುಂಬ ಚೆನ್ನಾಗಿದೆ ಮಾತ್ರ. ಓಪನ್ ಮಾಡ್ತೀನಿ ನೋಡಿ ಇದನ್ನು. ಸ್ಟಾರ್ಟಿಂಗ್ ಇದು ನನಗೆ ಬಂದಾಗ ಇದನ್ನು ಹೇಗೆ ಮಸಾಜ್ ಮಾಡ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ, ಬಟ್ ಆಮೇಲೆ ಗೊತ್ತಾಯ್ತು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿರೋ ಸ್ಕಿನ್ನ ಎಳಿತಿದೆ ಇದು ಕೆಳಗೆ. ಅಂತಂದರೆ ನಮಗೆ ಮಸಾಜರ್ ತೊಗೊಂಡ್ರೆ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ, ಆ ಮಸಾಜರ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಇವಾಗ ಏನಾರು ನಮಗೆ ಹ್ಯಾಂಡ್ ಪೇಯ್ನ್ ಇತ್ತು ಅಂತಂದರೆ ಇಲ್ಲೂ ಕೂಡ ನಾವು ಮಸಾಜ್ ಮಾಡ್ಕೋಬೋದು. ನನ್ನ ಹಸ್ಬೆಂಡ್ ಇದು ಬಂದ ತಕ್ಷಣ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತಿದ್ರು. ಯಾಕಂತಂದರೆ ಅವರಿಗೆ ಇಲ್ಲೆಲ್ಲ ಹ್ಯಾಂಡ್ಸ್ ಪೇಯ್ನ್ ಎಲ್ಲ ತುಂಬ ಜಾಸ್ತಿ ಬರ್ತಿರುತ್ತೆಲ್ಲ, ಅವಾಗ ಈ ಥರ ಏನಾರು ಆಯಿಲ್ ಎಲ್ಲ ಹಾಕಿ ಮಸಾಜ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎಳೆಯುತ್ತೆ ಅಂತ. ಈ ಥರ ಮಸಾಜ್ ಮಾಡ್ಕೊಂಡ್ವಿ ಅಂದರೆ ಆದಷ್ಟು ರಿಲೀಫ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ತುಂಬ ಇಷ್ಟ ಆಯಿತು ನನಗಂತೂ. ಇದು ಫೇಸ್ ಮಸಾಜ್ಗಿಂತ ಬಾಡಿ ಮಸಾಜ್ಗಿಂತ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫೇಸ್ ಮಸಾಜರೇ ಬೇರೆ ರೀತಿ ಇದೆ, ತೋರಿಸ್ತೀನಿ. ಇವಾಗ ಒಂದು ಬಾಡಿ ಮಸಾಜರ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ನೀವು ಈ ಥರ ಎಲ್ಲ ನೋಡಿರ್ತೀರ, ವೈರಲ್ ಆಗಿರೋದು ಈ ಥರ ಪಾಕೆಟಲ್ಲಿ. ನಾನಂತೂ ಮುಂಚೆಲ್ಲ ತುಂಬಾ ನೋಡ್ತಾ ಇದ್ದೆ ಇದನ್ನು, ಬಟ್ ಅದೆಲ್ಲ ತುಂಬ ಕಾಸ್ಟ್ಲಿ ಇತ್ತು ಬೇರೆ ಕಡೆ ಎಲ್ಲ. ಬಟ್ ತೊಗೊಂಡ್ರೆ ರಿಯಲ್ ಸ್ಟೋನ್ದೆಲ್ಲ ತೊಗೋಬೇಕು ಅಲ್ಲ, ಸುಮ್ಮನೆ ಲೋಕಲ್ದೆಲ್ಲ ತೊಗೊಂಡ್ವಿ ಅಂತಂದರೆ ಅದು ಯೂಸ್ ಆಗಲ್ಲ, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಮೀಶೋದಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಫೈನಲಿ ನನಗೆ ಸಿಕ್ಕಿರೋ ಪ್ರಾಡಕ್ಟ್ಸು ನನಗೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಸ್ಟೋನ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಇಲ್ಲಿ ಹೈ ಕೆಳಗಡೆ, ಚೀಕ್ಸ್ ಕೆಳಗಡೆ ಇಲ್ಲೆಲ್ಲ, ಅಂದರೆ ನೀವು ಫೇಸ್ ಶೇಪ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಈಗ ಆಯಿಲ್ ಮಸಾಜ್ ಎಲ್ಲ ಕೊಟ್ಟು ನಾವು ಮಾಡ್ತೀವಿ ಅಲ್ವಾ, ಅದೇ ರೀತಿಯಾಗಿ ಇದು ಅಷ್ಟೇ. ಯಾವುದಾದ್ರು ಒಂದು ಆಯಿಲ್ನ ಅಪ್ಲೈ ಮಾಡಿ ಅಥವಾ ಯಾವುದಾದ್ರೂ ಮಾಯ್ಶ್ಚರೈಸರ್ನ ಜಾಸ್ತಿ ಅಪ್ಲೈ ಮಾಡಿಬಿಟ್ಟು ನಾವು ಈ ಥರ ಎಲ್ಲ ಫೇಸ್ ಮಸಾಜ್ ಮಾಡ್ಕೊಂಡ್ವಿ ಅಂತಂದರೆ ಆ ಬ್ಲಡ್ ತುಂಬಾ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಫೇಸ್ಗೆ. ಹಾಗೆ ನಮ್ಮ ಫೇಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಡಾರ್ಕ್ ಸರ್ಕಲ್ಸ್, ರಿಂಕಲ್ಸ್, ಆದಷ್ಟು ಇದು ಫೇಸ್ ಮಸಾಜ್ ಎಲ್ಲ ನಾವು ಯಾವುದಕ್ಕೆ ಮಾಡ್ತೀವಿ ಅಂತಂದರೆ ಈ ರಿಂಕಲ್ಸ್ ಕಮ್ಮಿ ಆಗಲಿಕ್ಕೇ ನಾವು ಈ ಫೇಸ್ ಮಸಾಜ್ನ ಮಾಡೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದಂತೂ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಈ ಸ್ಟೋನು ತುಂಬ ಕೋಲ್ಡಾಗಿರುತ್ತೆ ಯಾವಾಗಲೂ ಅಷ್ಟೇ. ನಾನು ಇವಾಗ ನನ್ನ ಕೈ ಸ್ವಲ್ಪ ಬಿಸಿ ಇದೆ ಅಂತ ಹೇಳ್ಬೋದು, ಇದು ಅಷ್ಟು ತಣ್ಣಗಿದೆ ಮಾತ್ರ. ತುಂಬ ಚೆನ್ನಾಗಿದೆ ಹೀಗೆಲ್ಲ ಮಾಡ್ಕೊಳ್ಳೋಕ್ಕೆ. ನಾನಂತೂ ಪರ್ಸ್ನಲಿ ಇದಕ್ಕೆ ಫಿದಾಗ್ಬಿಟ್ಟೆ. ನೆಕ್ಸ್ಟು ಇದು ಎರಡು ಸೈಡ್ ಇದೆ, ಮೇಲ್ಗಡೆ ಸ್ವಲ್ಪ ದೊಡ್ಡ ರೋಲರ್ ಇದೆ, ಆ ಕೆಳಗಡೆ ಸ್ವಲ್ಪ ಸ್ಮಾಲ್ ರೋಲರ್ ಇದೆ. ಫಸ್ಟ್ ಇದು ನನಗೆ ಡೌಟ್ ಇತ್ತು, ಇದು ಯಾಕೆ ಇದು ಬೇರೆ ಬೇರೆ ಥರ ಕೊಟ್ಟಿದ್ದಾರಲ್ಲ ಅಂತ. ಬಟ್ ಆಮೇಲೆ ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು, ಇದು ಈ ಕಣ್ಣತ್ರ ಎಲ್ಲ ನಾವು ಈ ಥರ ದೊಡ್ಡದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲಲ್ವ, ಆವಾಗ ಈ ಥರ ಚಿಕ್ಕದ್ರಲ್ಲಿ ನಾವು
ಮಸಾಜ್ ಮಾಡ್ಕೋಬೋದು ಆರಾಮಾಗಿ. ಏನಾದ್ರು ಮತ್ತೆ ಇಲ್ಲಿ ಚೀಕ್ಸ್ ಹತ್ರ ಎಲ್ಲ ಮಾಡಬೇಕು ಅಂತಂದರೆ ಈ ಥರ ದೊಡ್ಡದ್ರಲ್ಲಿ ನಾವು ಮಸಾಜ್ ಮಾಡ್ಕೋಬೋದು ಅಂತಂದ್ಬಿಟ್ಟು ಇವಾಗ ನಾನು ಯಾವುದೇ ಥರ ಆಯಿಲ್ ಯಾವುದೇ ಅಪ್ಲೈ ಮಾಡಿಲ್ಲ. ಯಾವಾಗಲಾರು ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಯಾವ್ದಾರ ಒಂದು ಮಾಮೂಲಿ ಡೈಲಿ ರೊಟೀನ್ ವೀಡಿಯೋ ಮಾಡ್ತೀನಲ್ಲ ಅವಾಗ ಒಂದ್ಸಲ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಮಸಾಜ್ ಮಾಡೋದು ಅಂತ. ಯಾಕಂದರೆ ನಾವು ಮಸಾಜರ್ನ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಇದು ಕಾಂಬೋ ಸೆಟ್ಟಲ್ಲಿ ಸಿಕ್ಕಿದ್ದು. ಈ ಬಾಡಿ ಮಸಾಜರ್ ಇದೆಯಲ್ಲ, ಈ ಬಾಡಿ ಮಸಾಜರು ಪ್ಲಸ್ಸು ಈ ಫೇಸ್ ಮಸಾಜರು ಮತ್ತು ಇದೊಂದು ಆ ಸ್ಟೋನ್ದು ಫೇಸ್ ಮಸಾಜರ್ದು ಸ್ಟೋನ್ ಇದೆರಡು ಕೂಡ ಕಾಂಬೋ ಸೆಟ್ಟಲ್ಲಿ ಸಿಕ್ಕಿದ್ದು. ಎರಡೂ ಅಷ್ಟೇನೆ ತುಂಬ ಚೆನ್ನಾಗಿದೆ, ಯಾವುದೂ ಮಾತಾಡೋಗಿಲ್ಲ ಮಾತ್ರ. ಇದನ್ನೇ ನಾವು ಬೇರೆ ಕಡೆ ತೊಗೊಳ್ತೀವಿ ಅಂತಂದ್ರೇ ಒಂದು 400 500 ಆ ರೀತಿ ಹೇಳ್ತಾರೆ. ಬಟ್ ಇದು ಮೀಶೋದಲ್ಲಿ ತುಂಬಾ ಕಮ್ಮಿಲಿದೆ. ಹಾಗೆ ಇದು ಸರ್ಟಿಫೈಡ್ ಕೂಡ ಆಗಿದೆ. ಅದ್ರದ್ದು ಶೀಟ್ ಕೂಡ ಕಳಿಸಿದ್ರು ನನಗೆ, ಬಟ್ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದು ಯಾವಾಗಲೂ ಓಪನ್ ಮಾಡಿದಾಗ ಅದು ಮಿಸ್ ಆಗಿಬಿಟ್ಟಿದೆ. ನನಗಂತೂ ಪರ್ಸ್ನಲಿ ಇದೊಂದೇ ತುಂಬ ಇದು ರೋಲ್ ಆಗುತ್ತೆ, ಇದು ಟರ್ನ್ ಆಗ್ತಿರುತ್ತೆ. ಇದು ಟರ್ನ್ ಆಗುತ್ತೆ, ನಮ್ಗೆ ಈ ಥರ ಎಲ್ಲ ಸ್ಕಿನ್ನೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಯಾವ ಥರ ಎಳಿತಿದೆ ಸ್ಕಿನ್ ಅಂತಂದ್ಬಿಟ್ಟು. ಯಾವುದೇ ಪೇಯ್ನ್ ಇದ್ರೂ ನಾವು ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ರೋಲರಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೆಕ್ ಹತ್ರ ಎಲ್ಲ ಒಬ್ಬೊಬ್ರು ಮಾಡ್ಕೊಳ್ತಾರೆ ನೋಡ್ತೀರಾ, ಈ ಥರ ಎಲ್ಲ ಅದೆಲ್ಲ ಇದೇ ಥರದಲ್ಲಿ ಮಾಡ್ಕೊಳ್ಳೋದು. ಬಟ್ ಹೊರಗಡೆ ತುಂಬಾ ಕಾಸ್ಟ್ಲಿ ಇದೆ, ತುಂಬ ಚೆನ್ನಾಗಿದೆ. ಇದೆರಡು ಕಾಂಬೋ ಸೆಟ್ಟಲ್ಲಿ ನನಗೆ ಸಿಕ್ಕಿದ್ದು. ಇದ್ರದ್ದು ಎಲ್ಲ ಅಷ್ಟೇನೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಲಿಂಕ್ನ, ಹೋಗಿ ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ನೀವು ಬೈ ಮಾಡ್ಬೋದು. ಹಾಗೆ ಇದಕ್ಕೆ ಇದು ಕೂಡ ಕಳಿಸಿರ್ತಾರೆ ಒಂದು, ಅಂದರೆ ಯಾವ್ಯಾವ ರೀತಿ ನಾವು ಮಸಾಜ್ ಮಾಡ್ಕೋಬೋದು ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ವರ್ಟಿಕಲಿ ಹಾರಿಜಾಂಟಲಿ. ಇದು ಆ್ಯಕ್ಚುಲಿ ಕಾಣಿಸ್ತಿಲ್ಲ, ತೋರಿಸಿದ್ರು ವೇಸ್ಟೇನೆ. ಇನ್ನು ನೆಕ್ಸ್ಟ್ ಒಂದು ಎಲ್ಲರ ಮನೆಗೂ ಯೂಸ್ ಆಗುವಂಥದ್ದೇ. ನನಗಂತೂ ಇದು ತುಂಬಾ ಬೇಕು ಅಂತ ತರಿಸ್ಕೊಂಡಂಥ ಪ್ರಾಡಕ್ಟು. ಯಾವುದೋ ಒಂದು ಬಜಾರಲ್ಲಿ ಹೋಗಿ ಕೇಳಿದಾಗ ತುಂಬ ಕಾಸ್ಟ್ಲಿ ಇತ್ತು ಅದರಲ್ಲಿ. ಅದಕ್ಕೆ ಒಂದ್ಸಲ ಅಲ್ಲೇ ನಿಂತ್ಕೊಂಡು ನಾನು ಮೀಶೋದಲ್ಲಿ ಚೆಕ್ ಮಾಡಿದೆ, ನೋಡೋಣ ಮೀಶೋದಲ್ಲಿ ಎಷ್ಟಿದೆ ಅಂತಂದ್ಬಿಟ್ಟು. ಬಟ್ ನಂಗೆ ಮೀಶೋದಲ್ಲಿ ಆಫರ್ ಇರೋದು ನೋಡಿ ತುಂಬಾ ಖುಷಿ ಆಗೋಯಿತು ನನಗೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದು 6 ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಇಲ್ಲಿ, 6 ಕಂಪಾರ್ಟ್ಮೆಂಟ್ಸ್. ಇದು ರಿಮೂವಬಲ್. ಇದು ಒಂದು ಬಾಕ್ಸ್ ಒಳಗಡೆ ಈ ಥರ 6 ಕಂಪಾರ್ಟ್ಮೆಂಟ್ಸ್ ಹಾಕಿರ್ತಾರೆ. ಇದಕ್ಕೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಸಮಥಿಂಗ್ ಏನಾದ್ರು ನೀವು ಇಟ್ಕೊಳ್ಳೋದಾದರೆ ಇಲ್ಲಿ ಇಟ್ಕೋಬೋದು. ಅಥವಾ ವೆಜಿಟೇಬಲ್ಸ್ ಏನಾರ ಕಟ್ ಮಾಡಿ ಮಾರ್ನಿಂಗು ಒಂದೇ ಸಲ ಎಲ್ಲ ಕಟ್ ಮಾಡೋಕ್ಕಾಗಲ್ಲ, ಬೇಗ ಅಡುಗೆ ಮಾಡಬೇಕು ಅನ್ನೋದಾದರೆ ಒಂದು ಬಾಕ್ಸಲ್ಲಿ ನಿಮಗೆ ಯಾವ್ದು ನೀಡಿದೆ ಆ ಅಡುಗೆಗೆ ಅದನ್ನೆಲ್ಲ ನೀವು ಈ ಥರ ಕಂಪಾರ್ಟ್ಮೆಂಟ್ ಒಳಗಡೆ ಹಾಕಿ ಇಟ್ಕೊಂಡ್ರಿ ಅಂತಂದರೆ ಬೆಳಿಗ್ಗೆ ಅಡುಗೆ ತುಂಬ ಈಸಿ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಯಾರ ಮನೇಲಾದರೂ ಮಕ್ಳುಗಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂತಂದರೆ ಬೇಗ ಟಿಫನ್ ಮಾಡಬೇಕು ನೋಡಿ, ಅಂಥವ್ರಿಗೆ ಈ ಬಾಕ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರಿಜ್ಜಲ್ಲಿ ಆರಾಮಾಗಿ ಇಡ್ಬೋದು, ಫ್ರಿಡ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ವಾಲಿಟಿ ಆಗಿದೆ ಬಾಕ್ಸು ಅಷ್ಟೇನೆ. ಈ ಕ್ವಾಲಿಟಿ ಬಗ್ಗೆ ನಾವು ಮೀಶೋದಲ್ಲಿ ಇತ್ತೀಚೆಗೆ ಮಾತಾಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಕಳಿಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಇದು ಮೀಶೋನೇನಾ ಅಂತ ಅನಿಸ್ತಿರುತ್ತೆ, ಅಷ್ಟು ಅಪ್ಡೇಟ್ ಆಗಿದೆ ಇವಾಗ ಮೀಶೋ ಅಂತೂ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ. ತುಂಬ ಕಮ್ಮಿ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು, ಹೊರಗಡೆ ಹೋಲಿಸ್ಕೊಂಡ್ರೆ ಇಲ್ಲಂತೂ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದ್ದು. ಇವಾಗ ಹೊರಗಡೆ ಇಲ್ಲದೆಲ್ಲ ಇದೊಂದು 400 ಆ ಥರಲ್ಲಿ ಇತ್ತು ಅಂತಂದರೆ ಇಲ್ಲಿ ಒಂದು 150 200 ಈ ಥರ ಸಿಗುತ್ತೆ. ಪ್ರೈಸಲ್ಲಿ ಅಷ್ಟು ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ಇಲ್ಲಿ ಪಕ್ಕದಲ್ಲಿ ಹಾಕ್ತಿರ್ತೀನಿ, ಮತ್ತು ನೀವು ಬೇಕು ಅಂತಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಅಲ್ವಾ, ಅಲ್ಲಿ ಕೂಡ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ನೀವು ಈ ಬಾಕ್ಸ್ನ ತೊಗೊಬೋದು. ತುಂಬ ದೊಡ್ಡದಾಗೂ ಇದೆ, ತುಂಬ ಚಿಕ್ಕದಲ್ಲ, ತುಂಬ ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಅನಿಸ್ತು ನನಗೆ. ಇನ್ನು ನೆಕ್ಸ್ಟ್ ಒನ್ನು ಇದೊಂದು ಡ್ರೆಸ್ಸು. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ ಇದನ್ನು ತುಂಬ ದಿನದಿಂದ ತರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ, ತರ್ಸೋಕ್ಕೆ ಆಗಿರಲಿಲ್ಲ ನಾನು. ನೋಡ್ತಿರ್ಬೋದು ನೀವು, ಇಲ್ಲಿ ಬಫ್ ಸ್ಲೀವ್ಸ್ ಇದೆ ಇದಕ್ಕೆ. ಇಲ್ಲಿ ಒಂದು ಸ್ಮಾಲ್ ಓಪನ್ ಇದೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು, 500 ಸಮಥಿಂಗ್ ಇದೆ. ಬಟ್ ಹೊರಗಡೆ ಎಲ್ಲ ಇನ್ನೂ ಜಾಸ್ತಿ ಇದ್ರದ್ದು ಪ್ರೈಸು, ಅದಕ್ಕೋಸ್ಕರ ಈ ಥರ ಸ್ಲೀವ್ಸ್ ಬರುತ್ತೆ ಕೆಳಗೆ. ತುಂಬ ಡಿಫ್ರೆಂಟಾಗಿದೆ ಕಾಂಬಿನೇಷನ್ ಮಾತ್ರ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇಲ್ಲಿ ಮುಂದೆ ವಿ ನೆಕ್ ಕೊಟ್ಟಿದ್ದಾರೆ, ಹಿಂದೆ ಈ ಥರ ಬಾಕ್ಸ್ ನೆಕ್ ಕೊಟ್ಟಿದ್ದಾರೆ. ಬಟ್ಟೆನೂ ಅಷ್ಟೇನೆ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಸ್ಟ್ರೆಚಬಲ್ ಇರೋದ್ರಿಂದ ಎಷ್ಟೇ ದಪ್ಪ ಇರೋರು ಕೂಡ ಇದನ್ನು ಹಾಕೋಬಹುದು. ತುಂಬ ಟ್ರಕ್ ಹಾಕ್ಸ್ಬೇಕು, ಈ ಥರ ಸ್ಟ್ರೆಚಿಂಗ್ ಕೊಟ್ಬಿಟ್ರೆ ಹೆಂಗೆ ಅಂತಂದರೆ ನಾವು ಬಟ್ಟೆಗಳಿಗೆ ಟ್ರಕ್ ಹಾಕ್ಸ್ಬೇಕು ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫ್ರಿಲ್ಸು ಅಷ್ಟೇನೆ ತುಂಬ ಚೆನ್ನಾಗಿದೆ. ಇದು ಲಾಂಗ್ ಗೌನ್ ಥರ. ಇದ್ರದ್ದು ಔಟ್ಪುಟ್ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಹಾಕ್ಕೊಂಡು ಡ್ರೆಸ್ನ. ಇದು ಒಂದು ಡ್ರೆಸ್ ತರಿಸಿದ್ದೀನಿ. ನೆಕ್ಸ್ಟ್ ಒನ್ನು, ಈ ಡ್ರೆಸ್ನ ನಾನು ಕಾಲೇಜ್ ಡೇಸಿಂದನೂ ತರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ತರ್ಸೋಕ್ಕೆ ಆಗ್ತಿರ್ಲಿಲ್ಲ. ಇದು ಪ್ರೈಸ್ ಕಮ್ಮಿ ಇದೆ. ಇದು ಸ್ಟ್ರಿಪ್ಸಲ್ಲಿ ಬರುತ್ತೆ ಈ ಥರ. ಇದು ಅಷ್ಟೇನೆ ಎಲಾಸ್ಟಿಕ್ ಇರೋದ್ರಿಂದ ಎಷ್ಟೇ ದಪ್ಪ ಇರೋರು ಕೂಡ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಬರೀ ಸಿಂಗಲ್ ಸ್ಟಿಪ್, ಇದು ಬ್ಲ್ಯಾಕ್ ಕಲರಲ್ಲಿದೆ. ಈ ಥರ ಸಿಂಗಲ್ ಸ್ಟಿಪ್ಸೇ ಹಾಕೊಳಕ್ಕಾಗಲ್ಲ ಅಂತಂದರೆ ಇದ್ರ ಜೊತೆಗೆ ನಮಗೆ ಈ ಬ್ಯೂಟಿಫುಲ್ ಜಾಕೆಟ್ ಕೊಡ್ತಿದ್ದಾರೆ. ನನಗೆ ಈ ಜಾಕೆಟ್ ಎಷ್ಟು ಚೆನ್ನಾಗಿದೆ ಅನಿಸ್ತು ಗೊತ್ತಾ, ಸಖತ್ ಇಷ್ಟ ಆಗೋಯ್ತು ಇದನ್ನು ನೋಡಿದ ತಕ್ಷಣ. ಬ್ಲ್ಯಾಕಿಗೆ ವೈಟ್ ಕಾಂಬಿನೇಷನ್ನು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು.
ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದೆರಡೂ ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ಅಂದ್ಬಿಟ್ಟು ಬನ್ನಿ. ಇವಾಗ ಫಸ್ಟ್ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು. ನೋಡ್ತಿರ್ಬೋದು ನೀವು ಔಟ್ಲುಕ್ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಬ್ಲ್ಯಾಕಿಗೆ ವೈಟ್ ಕಾಂಬಿನೇಷನ್ ಇದೆ. ಇದು ಈ ಬ್ಲೇಸರ್ ಅಂತೂ ಇದು ವಾಸ್ಕೋಟ್ ಅಂತಾರ ಅಂತಾರೆ, ಬ್ಲೇಸರ್ ಅಂತಾನು ಅಂತಾರೆ. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ತಿಕ್ಕಾಗಿದೆ. ನಾವು ಚಳಿ ಆಗ್ತಿದೆ ಅಂತಂದ್ರೂ ಕೂಡ ನಾವು ಹಾಕೋಬಹುದು ಈ ಬ್ಲೇಸರ್ನ, ಅಷ್ಟು ಚೆನ್ನಾಗಿದೆ. ಇದು ಲೆಂತ್ ಬಂದು ಒಂದು ನೀಗಿಂತ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಅಷ್ಟೇನೆ ಲೆಂತ್. ಅಂದ್ರೆ ಇವಾಗ ನಂಗೆ ವಿಡಿಯೋಗೆ ಯಾರು ಸಪೋರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ತೋರ್ಸಕ್ ಆಗ್ತಿಲ್ಲ ಅಷ್ಟೇ. ಲೆಂತ್ ಸ್ವಲ್ಪ ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತಷ್ಟೇ. ಬಟ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಇದು ಸ್ಟಿಪ್ಸ್ ಬರೋದ್ರಿಂದ ನಮ್ಗೆ ಯಾರಿಗಾರು ಬೇರೆಯವ್ರಿಗೆ ಹಾಕೊಳ್ಳೋಕೆ ಕಂಫರ್ಟಬಲ್ ಆಗಲಿ ಅಂತ ಅಂದ್ಬಿಟ್ಟು ಈ ತರ ಬ್ಲೇಸರ್ ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಔಟ್ಲುಕ್ ಕೂಡ. ನಂಗೆ ಈ ಬಟ್ಟೆ ಕ್ವಾಲಿಟಿಗಿಂತ ಈ ಬ್ಲೇಸರ್ದು ಕ್ವಾಲಿಟಿ ತುಂಬಾನೇ ಇಷ್ಟ ಆಗೋಯ್ತು. ನಮ್ಗೆ ಬೇಡ ಅಂತಂದ್ರೆ ನಾವು ಫುಲ್ ಬಟನ್ಸ್ ನ ಕೂಡ ನಾವು ವೇರ್ ಮಾಡ್ಬೋದು, ಇಲ್ಲ ಸಿಂಗಲ್ ಬಟನ್ಸ್ ನ ಕೂಡ ನಾವು ಹಾಕೋಬಹುದು. ಈ ತರ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಇಲ್ಲಿ ಹ್ಯಾಂಡ್ ಹತ್ರನೂ ಕೂಡ ಬಟನ್ಸ್ ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಬಟನ್ಸ್ ನ ಹಾಕೋಬಹುದು. ಒಂದು ನಾನು 10ಗೆ ಒಂದು 9 ಕೊಡ್ತೀನಿ ಈ ಡ್ರೆಸ್ಗೆ. ತುಂಬಾ ಚೆನ್ನಾಗಿದೆ ಔಟ್ಫಿಟ್. ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ತರಿಸ್ಬೇಕು, ಒಂದ್ಸಲ ವೇರ್ ಮಾಡ್ಬೇಕು ಈ ಡ್ರೆಸ್ ಹೇಗೆ ಕಾಣಿಸುತ್ತೆ ನನಗೆ ಅಂತ. ಯಾಕಂದ್ರೆ ತುಂಬಾ ಜನ ಹಾಕೊಂಡಿರೋದನ್ನ ನೋಡಿದೆ, ಹಾಗೆ ತುಂಬಾ ರಿವ್ಯೂಸ್ಗಳನ್ನ ಕೂಡ ನೋಡಿದೆ ನಾನು. ಅದಕ್ಕೋಸ್ಕರ ಫೈನಲಿ ತರಿಸ್ಬಿಟ್ಟು ಇವಾಗ ನಿಮ್ಗೆ ರಿವ್ಯೂ ಹೇಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ತಗೋಬಹುದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇನೆ. ನಾನು ಹೇಳ್ತಿಲ್ವ ನನ್ಗೆ ಈ ಕ್ವಾಲಿಟಿಗೆ ಇದು ಟಾಪ್ ಇದೆಯಲ್ಲ, ಈ ಟಾಪ್ ಕ್ವಾಲಿಟಿಗಿಂತ ಈ ಬ್ಲೇಸರ್ದು ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಮಾತ್ರ ಈ ಬ್ಲೇಸರ್ನ. ತುಂಬಾ ಚೆನ್ನಾಗಿದೆ. ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಹಾಗೆ ಡ್ರೆಸ್ ಪ್ರೈಸ್ ಕೂಡ ನನಗೆ ಮರ್ತೋಗಿದೆ. ಪಕ್ಕದಲ್ಲಿ ಕೂಡ ನಾನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಎಷ್ಟು ಪ್ರೈಸ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮೀಶೋದಲ್ಲಿ ಒಂದ್ಸಲ ಚೆಕ್ ಮಾಡಿ ನೀವು ತಗೊಳ್ಳಿ. ಇವಾಗ ನೆಕ್ಸ್ಟ್ ಡ್ರೆಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ವೇರ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೆಕ್ಸ್ಟ್ ಔಟ್ಫಿಟ್ ನ ಕೂಡ ನಾನು ವೇರ್ ಮಾಡಿ ಬಂದಿದ್ದೀನಿ. ಬಟ್ ನನ್ಗೆ ಆ ಡ್ರೆಸ್ಗಿಂತ ಈ ಡ್ರೆಸ್ ಅಂತೂ ಸಖತ್ತಾಗಿದೆ ಅಂತ ಅನ್ಸ್ತು. ಇಲ್ಲಿ ದೊಡ್ಡದು 2 ಟೈ ಕೊಟ್ಟಿದ್ದಾರೆ. ಅಂದ್ರೆ ಈ ತೋಳತ್ರ ಈ ತರ ಏನಾದ್ರು ನಾವು ಕಟ್ಕೊಳ್ತೀನಿ ಅಂತಂದ್ರೆ ಕಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇವಾಗ ನಾನು ಒಬ್ಬಳೇ ಇದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಬಟರ್ಫ್ಲೈ ದೊಡ್ಡದಾಗಿ ಕಟ್ಕೊಬಿಟ್ಟಿದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಫುಲ್ ಲೆಂತ್ ಬರುತ್ತೆ. ಲಾಸ್ಟ್ ತೋರಿಸ್ತೀನಿ ಎಷ್ಟು ಲೆಂತ್ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಫ್ರಿಲ್ಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಡ್ರೆಸ್. ಈ ಡ್ರೆಸ್ ಅಂತೂ ನಾನು ಎಷ್ಟು ದಿನದಿಂದ ಅನ್ಕೊಳ್ತಿದ್ದೆ ಗೊತ್ತಾ ತಗೋಬೇಕು ಅಂತ. ಅದು ನೋಡಿ ವಿಶ್ ಲಿಸ್ಟ್ ಅಲ್ಲಿ ಹಾಕೋದು ಮತ್ತೆ ತೆಗೆಯೋದು, ವಿಶ್ ಲಿಸ್ಟ್ ಅಲ್ಲಿ ಹಾಕೋದು ಮತ್ತೆ ತೆಗೆಯೋದು, ಅದೇ ರೀತಿ ಮಾಡ್ತಿದ್ದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂತ ಅಂದ್ಬಿಟ್ಟು ಒಂದು 600 ಸಮಥಿಂಗ್ ಏನೋ ಇರಬೇಕು ಈ ಡ್ರೆಸ್ ಅಂತೂ. ಬಟ್ ಇವಾಗ ಯಾಕೆ ಅದು ಅಷ್ಟು ಕಾಸ್ಟ್ಲಿ ಅಂತ ಗೊತ್ತಾಗ್ತಿದೆ. ಬ್ಯೂಟಿಫುಲ್ ಆಗಿದೆ ಡ್ರೆಸ್ ಮಾತ್ರ. ಇದಂತೂ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ನೀವು ಆ ಡ್ರೆಸ್ ನ ಮಿಸ್ ಮಾಡ್ಕೊಂಡ್ರು ಈ ಡ್ರೆಸ್ ನ ಮಾತ್ರ ಖಂಡಿತ ಮಿಸ್ ಮಾಡ್ಕೊಬಿಡಿ. ಅಷ್ಟು ಸೂಪರ್ ಡೂಪರ್ ಆಗಿದೆ ಈ ಡ್ರೆಸ್ ಅಂತೂ. ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಹೇರ್ ಸ್ಟೈಲ್ ಕೂಡ ತುಂಬಾ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ ಈ ಡ್ರೆಸ್ಗೆ ಸ್ವಲ್ಪ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು. ನಾನು ಈ ತರ ಹೇರ್ ಸ್ಟೈಲ್ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ. ಅಂದ್ರೆ ಇಲ್ಲಿ ನನಗೆ ಪೇನ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ತರ ಪೋನಿ ಎಲ್ಲ ಹಾಕಲ್ಲ. ಬಟ್ ಇದು ಎಲಾಸ್ಟಿಕ್ ಇರೋದ್ರಿಂದ ನಮಗೆ ಬಾಡಿ ಫಿಟ್ ಕರೆಕ್ಟಾಗಿ ಕುತ್ಕೊಳ್ತಾರೆ. ನಾವು ದಪ್ಪ ಇದ್ರೆ ಸ್ವಲ್ಪ ಸಣ್ಣ ಕಾಣಿಸೋ ತರ ಫೀಲ್ ಆಗ್ತಿರುತ್ತೆ. ಯಾಕಂದ್ರೆ ಎಲಾಸ್ಟಿಕ್ ಸ್ವಲ್ಪ ನಮ್ಗೆ ಕೆಳಗಡೆ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಆ ಕ್ಲಾತ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಫ್ ಕೂರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಫ್ ಕೂರ್ತಿದೆ ಅಂತ ಅಂದ್ಬಿಟ್ಟು. ತೋಳತ್ರ ತುಂಬಾ ಚೆನ್ನಾಗಿ ಬಫ್ ಕೂರ್ತಿದೆ ತೋಳತ್ರ. ನನಗಂತೂ ಈ ತರ ಬಫ್ ಸ್ಲೀವ್ಸ್ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ ಡ್ರೆಸ್ ಮಾತ್ರ. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಈ ಡ್ರೆಸ್ಸು. ಮುಂದೆ ಈ ತರ ವಿ ಶೇಪಲ್ಲಿ ಇದೆ. ನೆಕ್ಸ್ಟ್ ಹಿಂದೆಗಡೆ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಏನಾದ್ರೂ ಟ್ರಿಪ್ ಎಲ್ಲ ಹೋಗ್ತೀವಿ ಅಂತಂದ್ರೆ ನೀವು ಈ ತರ ಡ್ರೆಸ್ ನ ವೇರ್ ಮಾಡಿ ಹೋಗ್ಬೋದು. ಸಕ್ಕತ್ತಾಗಿ ಕಾಣಿಸ್ತೀರಾ ಮಾತ್ರ. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಏನಾದ್ರು ಡ್ರೆಸ್ ಬೇಕು ಅಂತಂದ್ರೆ ಅದ್ರ ಲಿಂಕ್ ನ ಇದರಲ್ಲಿ ಕಲರ್ಸ್ ಕೂಡ ಇದೆ. ನೀವು ಕಲರ್ಸ್ ಕೂಡ ನೋಡಿ ತಗೋಬಹುದು. ಬಟ್ ಈ ಕಲರ್ ಸ್ವಲ್ಪ ಎಲ್ಲದಕ್ಕೂ ಎದ್ದಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಇದು ಬ್ಲೂ ಮಿಕ್ಸ್ ಹಾಫ್ ವೈಟ್ ಅಲ್ವಾ, ಅದೇ ಇದು ಫುಲ್ ವೈಟ್ ಅಲ್ಲ, ಹಾಫ್ ವೈಟ್. ಬ್ಲೂ ಮಿಕ್ಸ್ ರಾಯಲ್ ಬ್ಲೂ ಮತ್ತೆ ಅದ್ರ ಜೊತೆಗೆ ಆಫ್ ವೈಟ್ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಅನಿಸ್ತು. ನಾನು ಅನ್ಕೊಂಡಿರೋಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಸು. ಹಾಗೆ ಇದ್ರ ಲೆಂತ್ ತೋರಿಸ್ಬಿಡ್ತೀನಿ ಈಗ ನಾನು. ಇದ್ರ ಲೆಂತ್ ನ ನೋಡ್ತಿದ್ದೀರಲ್ಲ, ನೋಡಿ ಎಷ್ಟು ಲೆಂತ್ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಫ್ರಿಲ್ಸ್ ನ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಫುಲ್ ಲೆಂತ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಮಾತ್ರ. ನಿಮ್ಗೆ ಏನಾದ್ರು ಡ್ರೆಸ್ ಲಿಂಕ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಒಂದು ಪುಟ್ಟು ಲೈಕ್ ಕೊಡಿ. ಹಾಗೆ ಒಂದು ಯಾವ್ದಾದ್ರು ಒಂದು ಸ್ವೀಟ್ ಆಗಿರುವಂತ ಕಮೆಂಟ್ ಮಾಡಿ ಯಾವ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲಾ ಲಿಂಕ್ಸ್ ಅಂದ್ರೆ ನಾನು ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ ತೋರಿಸಿ ಎಲ್ಲಾದ್ರೂ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲ ನೀವು ಚೆಕ್ಔಟ್ ಮಾಡ್ಬೋದು. ಮೀಶೋದಲ್ಲಿ ಒಂದು ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಗಳನ್ನ ಸರ್ಚ್ ಮಾಡ್ತಿದ್ದೀರಿ ಅಂತಂದ್ರೆ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಿ ಮಾಡ್ತಿದ್ದೀನಿ. ಅಂದ್ರೆ ಎಲ್ಲಾ ತರ ಪ್ರಾಡಕ್ಟ್ಸ್ ನಾನು ಮಿಕ್ಸ್ ಆಗಿ ಅಂದ್ರೆ ಕಿಚನ್ ಯೂಸ್ ಆಗುವಂಥದ್ದು ಡ್ರೆಸ್ಗಳು ಈ ಥರ ಎಲ್ಲ ಒಟ್ಟಿಗೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಂದ ಡ್ರೆಸ್ಗಳದ್ದೇ ಬೇರೆ, ಕಿಚನ್ ಪ್ರಾಡಕ್ಟ್ಸೇ ಬೇರೆ, ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ
ಆದಷ್ಟು ಆ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಆ ಥರ ಎಲ್ಲ ಸಪ್ರೇಟ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿದ್ದೀನಿ. ನೋಡಬೇಕು ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾರ ಇಷ್ಟ ಆಗಿದ್ರೆ ನನಗೊಂದು ಪುಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ. ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.